ಓಂ ಶಾಂತಿ. ಡೇಟ್ ಆಗಿದೆ 29 ಜಾನ್ವರಿ 1977. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಧುಬನ್ ಕಿ ಮಹಿಮಾ. ಇವತ್ತು ಬಾಬಾ ಮಧುಬನ ನಿವಾಸಿಗಳ ಮಹಿಮೆ ಮಾಡ್ತಿದ್ದಾರೆ. ನಾಲೆಜ್ಫುಲ್ ನಿರಾಕಾರಿ ನಿರ್ವಿಕಾರಿ ಬಾಬಾ ಮಧುಬನ್ ನಿವಾಸಿ ಮಕ್ಕಳಿಗೆ ಹೇಳ್ತಿದ್ದಾರೆ, ಸಭಿ ಸದಾ ಖುಷ್ ಹೋನ, ಎಲ್ಲರೂ ಯಾವಾಗಲೂ ಖುಷಿಯಾಗಿದ್ದೀರಾ. जो तीनों कालों के राज को जान गए तो राजी हो गए हो ना. ಮೂರು ಕಾಲದ ರಹಸ್ಯವನ್ನು ತಿಳ್ಕೊಂಡು ರಾಜಿ ಆಗಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಕಭಿ ಭಿ ಕೋಯಿ ನಾರಾಜ್ ಹೋತಾ ಹೈ ಅರ್ಥಾತ್ ಡ್ರಾಮಾ ಕೆ ರಾಜ್ ಕೋ ಭೂಲ್ ಜಾತಾ ಹೈ. ಯಾವಾಗಲಾದರೂ ನಾರಾಜ್ ಆದರೆ, ದಿಲ್ ಸಿಕ್ಕಿಸ್ತಾದರೆ, ಬೇಜಾರಾದರೆ ಅಂದರೆ ನಾಟಕದ ರಹಸ್ಯವನ್ನು ಮರ್ತು ಬಿಡ್ತೀರಾ ಅಂತಾರೆ ಬಾಬಾ. ಬೇಜಾರು ಯಾವಾಗಾಗ್ತದೆ? ನಾಟಕದ ರಹಸ್ಯವನ್ನು ಮರ್ತರೆ ಅಂತ ಹೇಳ್ತಾರೆ ಬಾಬಾ. जो सदा ड्रामा के राज को और तीनों कालों को जानता है तो वह राजी रहेगा. ಯಾರು ಯಾವಾಗಲೂ ನಾಟಕದ ರಹಸ್ಯವನ್ನು ಮತ್ತು ಮೂರು ಕಾಲದ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರು ರಾಜಿ ಆಗಿರ್ತಾರೆ ಅಂತಂದರೆ ಎಲ್ಲದಕ್ಕೂ ಎಲ್ಲವನ್ನ ಸ್ವೀಕಾರ ಮಾಡ್ತಾರೆ. ನಾರಾಜ್ ಹೋನೆ ಕಾ ಕಾರಣ ರಾಜ್ ಕೋ ನಹಿ ಜಾನನಾ ಹೈ. ಬೇಜಾರಾಗ್ತಿದೆ ಅಂತಂದರೆ ಏನರ್ಥ? ಅದಕ್ಕೆ ಕಾರಣ ರಹಸ್ಯವನ್ನು ತಿಳ್ಕೊಂಡಿಲ್ಲ. तीनों कालों के ज्ञाता बनने वाले को त्रिकालदर्शी कहा जाता है. ಮೂರು ಕಾಲದ ಬಗ್ಗೆ ಯಾರು ತಿಳುವಳಿಕೆ ಇರ್ತದೋ, ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ತ್ರಿಕಾಲದರ್ಶಿ ಅಂತ ಹೇಳ್ತಾರೆ. ವಹ ಸದಾ ರಾಜಿ ಅವ್ರು ಖುಷ್ रहता है. ಅವರು ಯಾವಾಗಲೂ ಎಲ್ಲವನ್ನ ಸ್ವೀಕಾರ ಮಾಡ್ಕೊಳ್ತಾರೆ, ಖುಷಿಯಾಗಿರ್ತಾರೆ, ಒಪ್ಕೊಳ್ತಾರೆ. ಎಲ್ಲವನ್ನ ಏನೇನು ನಡೀತಿದೋ ಅದಕ್ಕೆ ಒಪ್ಕೊಂಡು ಬಿಡ್ತಾರೆ. ಮಧುಬನ್ ನಿವಾಸಿ ಅರ್ಥಾತ್ ಸದಾ ಖುಷ್ ರಾಜಿ रहने वाले. ಮಧುಬನ್ ನಿವಾಸಿಗಳು ಅದರ ಅರ್ಥ ಏನು? ಯಾವಾಗಲೂ ಖುಷಿಯಾಗಿರುವಂಥವ್ರು, ಎಲ್ಲವನ್ನ ಒಪ್ಕೊಂಡಿರುವಂಥವ್ರು, ರಾಜಿಯಾಗಿರುವಂಥವ್ರು. दूसरे से नाराज होना अर्थात अपने को राज जानने की स्टेज से नीचे ले आना. ಬೇರೆಯವರಿಂದ ನೀವು ಬೇಜಾರಾಗ್ತೀರಿ ಅಂತಂದರೆ, ಬೇರೆಯವರಿಂದ ಬೇಜಾರಾಗೋದಂದರೆ ಅವರ ಚಲನ, ಅವರ ಜೀವನದಲ್ಲಿ ಏನು ನಡೀತದೋ ಒಟ್ಟು ಟೋಟಲ್ ಆಗಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಂಡಾಗ ಬೇಜಾರಾಗ್ತೀರಿ ಅಂತಂದರೆ ನೀವು ರಹಸ್ಯವನ್ನು ತಿಳ್ಕೊಂಡು ಆ ಸ್ಥಿತಿನಲ್ಲಿ ಸ್ಥಿತ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಕೆಳಗೆ ಬರ್ತೀರಾ. ತಖ್ತ ಛೋಡ್ಕರ್ ನೀಚೆ ಆತೆ ಹೋ, ಅಬ್ ನಾರಾಜ್ ಹೋತೆ ಹೋ. ಸಿಂಹಾಸನ ಬಿಟ್ಟು ಕೆಳಗಡೆ ಬರ್ತೀರಾ. ಯಾವ ಸಿಂಹಾಸನ? ಡ್ರಾಮಾದ ರಹಸ್ಯವನ್ನು ತಿಳ್ಕೊಂಡಿರಬೇಕು ಅಂತಾರೆ ಬಾಬಾ. ಅದನ್ನು ಬಿಟ್ಟರೆ ಅಂತಂದರೆ ಬೇಜಾರಾಗಕ್ಕೆ ಶುರು ಆಗ್ತದೆ. ತ್ರಿಕಾಲದರ್ಶಿ ಅರ್ಥಾತ್ ನಾಲೆಜ್ಫುಲ್. ತ್ರಿಕಾಲದರ್ಶಿ ಅಂತಂದರೆ ಜ್ಞಾನ ಸ್ವರೂಪ. ನಾಲೆಜ್ಫುಲ್ ಕಿ ಸ್ಟೇಜ್ ಏಕ್ ತಖ್ತ್ ಹೇ ಊಂಚಾಯಿ ಹೇಳ್ತಾರೆ ಬಾಬಾ. ಮಾಸ್ಟರ್ ಜ್ಞಾನ ಸಾಗರ ನೀವು. ಆ ಸ್ಥಿತಿ ಅಂದರೆ ಅದು ಶ್ರೇಷ್ಠ ಸ್ಥಿತಿ, ಸಿಂಹಾಸನ ಇದ್ದ ಹಾಗೆ ಅಂತಾರೆ ಬಾಬಾ. जब इस तख्त को छोड़कर नीचे आते हो तब नाराज होते हो. ಜ್ಞಾನ ಸ್ವರೂಪದಿಂದ ಕೆಳಗಡೆ ಬರ್ತೀರಿ ಅಂತಂದರೆ ನಾರಾಜ್ ಆಗಿಬಿಡ್ತೀರಾ. ಜೈಸಾ ಸ್ಥಾನ್ ವೈಸಿ ಸ್ಥಿತಿ ಹೋನಿ ಚಾಹಿಯೇ. ನಿಮ್ಮ ಸ್ಥಾನ ಏನು? ನಾನಾತ್ಮ ಜ್ಞಾನ ಸ್ವರೂಪ, ನಾಲೆಜ್ಫುಲ್ ಸ್ಥಾನ, ಅದನ್ನು ಸ್ಥಿತಿನಲ್ಲಿ ಇರಬೇಕು. ಜ್ಞಾನ ಸ್ವರೂಪ ಸ್ಥಿತಿನಲ್ಲೇ ಇರಬೇಕು. ಹೀಗೆ ಯಾಕಾಯಿತು, ಹಂಗೆ ಯಾಕಾಯಿತು, ಹೀಗಾಗಬಾರ್ದಾಗಿತ್ತು ಅಂತಂದರೆ ಏನರ್ಥ? ಮತ್ತು ನೀವು ಡ್ರಾಮಾದ ಪಾಯಿಂಟನ್ನು ಮರ್ತು ಬಿಡ್ತೀರಾ, ನಾಲೆಜ್ಫುಲ್ ಆಗೋದಿಲ್ಲ. ಮೂರು ಕಾಲದ ಬಗ್ಗೆ ತಿಳ್ಕೊಂಡು ಮತ್ತೆ ಹೀಗೆ ಮಾತಾಡ್ತೀರಾ ಅಂತಂದ್ರೆ ಏನೋ ನೀವು ಸಿಂಹಾಸನ ಬಿಟ್ಟು ಕೆಳಗೆ ಬರ್ತೀರಾ. ಯಾವ ಸಿಂಹಾಸನ? ಜ್ಞಾನ ಸ್ವರೂಪ ಅಂತಾರೆ ಬಾಬಾ. मधुबन को स्वर्ग भूमि कहते हो ना, यह तो मानते हो मधुबन स्वर्ग का मॉडल है, तो स्वर्ग में माया आती है क्या? ಮಧುಬನವನ್ನು ಸ್ವರ್ಗ ಭೂಮಿ ಅಂತ ಹೇಳ್ತೀರಾ, ಸ್ವರ್ಗ ಅಂತ ಒಪ್ಕೊಳ್ತೀರಾ. ಸ್ವರ್ಗಕ್ಕೆ ಅದೊಂದು ಮಾದರಿಯಾಗಿದೆ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿ ಮಾಯಾ ಬರಲಿಕ್ಕೆ ಸಾಧ್ಯ ಏನು? ಇಸ್ಕಿ ಭಿ ಅವಿದ್ಯಾ ಹೋನಿ ಚಾಹಿಯೇ ಕಿ ಮಾಯಾ ಕ್ಯಾ ಹೇ. ಬಾಬಾ ಹೇಳ್ತಾರೆ ಅದ್ರ ಬಗ್ಗೆನೂ ಅವಿದ್ಯೆ ಆಗಬೇಕು. ಮಾಯಾ ಅಂದ್ರೆ ಏನು ಅಂತಲೇ ಗೊತ್ತಾಗಬಾರ್ದು. ಸ್ವರ್ಗಮೇ ಮಾಯಾ ಕಾ ಜ್ಞಾನ ನಹಿ ಹೋತಾ ಹೈ. ಸ್ವರ್ಗದಲ್ಲಿ ಮಾಯೆಯ ಜ್ಞಾನ ಇರೋದಿಲ್ಲ.
इस भूमि को साधारण समझने के कारण माया आती है. ಮಧುಬನ ಅದು ಸಾಧಾರಣ ಭೂಮಿಯಲ್ಲ, ಅದು ಸಾಧಾರಣ ಭೂಮಿ ಅಂತ ತಿಳ್ಕೊಳ್ಳೋದ್ರಿಂದ ಮಾಯೆ ಬರ್ತದೆ. ಮಧುಬನ್ ವರದಾನ್ ಭೂಮಿ ಕೋ ಸಾಧಾರಣ ಸ್ಥಾನ ನಹಿ ಸಮझो. ಮಧುಬನ ಇದು ವರದಾನ ಭೂಮಿ. ಇಂಥ ವರದಾನ ಭೂಮಿಯನ್ನು ಸಾಧಾರಣ ಸ್ಥಾನ ಅಂತ ತಿಳ್ಕೊಬೇಡಿ. ಮಧುಬನ್ ಕಿ ಸ್ಮೃತಿ ಭೀ ಸಮರ್ಥಿ ದಿಲಾತಿ ಹೇ. ಮಧುಬನ ಸ್ಮೃತಿ ಇದು ಮಧುಬನದ ಸ್ಮೃತಿ ಏನು ಮಾಡ್ತದೆ, ನಮಗೆ ಸಮರ್ಥಿ ಕೊಡ್ತದೆ, ಶಕ್ತಿ ಕೊಡ್ತದೆ. ಅದಕ್ಕೆ ಏನು ಮಾಡ್ತಾರೆ, ಚಾರ್ಧಾಮ್ ಯೋಗ ಮಾಡಂತಾರೆ. मधुबन की स्मृति भी समर्थि दिलाती है. मधुबन में रहने वाले फरिश्ते होने चाहिए. ಮಧುಬನದಲ್ಲಿರೋರು ಹೆಂಗಿರ್ಬೇಕು, ನೀವು ಫರಿಸ್ತಾ ಆಗಿರಬೇಕು. ಮಧುಬನ್ ಕಿ ಮಹಿಮಾ ಅರ್ಥಾತ್ ಮಧುಬನ್ ನಿವಾಸಿಯೋಂ ಕಿ ಮಹಿಮಾ. ಮಧುಬನದ ಮಹಿಮೆ ಅಂದ್ರೇನು, ಮಧುಬನದ ನಿವಾಸಿಗಳ ಮಹಿಮೆ. ಮಧುಬನ್ ಕಿ ದೀವಾರೋಂ ಕಿ ಮಹಿಮಾ ತೋ ನಹಿ ಹೇ ನಾ. ಮಧುಬನ್ ಕಿ ದೀವಾರೋಂ ಕಿ ಮಹಿಮಾ ತೋ ನಹಿ ಹೇ. ಇಲ್ಲಿ ಬಾಗಿಲುಗಳ ಮಹಿಮೆ ಅಲ್ಲ. ಮಧುಬನ್ ನಿವಾಸಿಯೋಂ ಕೋ ಸಾರಿ ದುನಿಯಾ ಕಿಸ್ ನಜರ್ ಸೆ ದೇಖ್ತಿ ಹೇ. ಮಧುಬನ ನಿವಾಸಿಗಳನ್ನು ಇಡೀ ಜಗತ್ತು ಯಾವ ದೃಷ್ಟಿಯಿಂದ ನೋಡ್ತದೆ. ವಿಶ್ವ ಅಬ್ ತಕ್ ಭಿ ಯಾದ್ ಕೆ ರೂಪ್ ಮೇ ಕಿತನಿ ಊಂಚಿ ನಜರ್ ಸೆ ದೇಖ್ತಿ. ವಿಶ್ವ ಈಗಲೂ ಕೂಡ ನೆನಪಿನ ರೂಪದಲ್ಲಿ ಬಹಳ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ಭಕ್ತ ಭೀ ಮಧುಬನ್ ನಿವಾಸಿಯೋಂ ಕೆ ಗುಣಗಾನ್ ಕರ್ತೆ ಹೇ. ಭಕ್ತರು ಕೂಡ ಮಧುಬನ ನಿವಾಸಿಗಳನ್ನು ಗುಣಗಾನ ಮಾಡ್ತಾರೆ. ಬ್ರಾಹ್ಮಣ ಪರಿವಾರ ಭೀ ಊಂಚಿ ನಜರ್ ಸೆ ದೇಖ್ತಾ ಹೇ. ಬ್ರಾಹ್ಮಣ ಪರಿವಾರವನ್ನು ಕೂಡ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ಅಗರ್ ಆಪ್ಕಿ ಭೀ ಇತನಿ ಊಂಚಿ ನಜರ್ ಹೋ तो फरिश्ता तो हो ही गए. अगर आपकी भी इतनी ऊंची नज़र, ತಮ್ಮದೂ ಕೂಡ ಇಷ್ಟು ಶ್ರೇಷ್ಠ ದೃಷ್ಟಿ ಇತ್ತು ಅಂತಂದರೆ ಫರಿಸ್ತಾ ಆಗಿಬಿಡ್ತೀರ. ಮಧುಬನ್ ನಿವಾಸಿ ಯಜ್ಞ ನಿವಾಸಿ ಭೀ ಕಹೆ ಜಾತೆ ಹೇನಾ. ಮಧುಬನ್ ನಿವಾಸಿಗಳಿಗೆ ಏನಂತ ಹೇಳ್ತಾರೆ, ಯಜ್ಞ ನಿವಾಸಿಗಳು ಅಂತ ಹೇಳ್ತಾರೆ. ಯಜ್ಞ ಮೇ ರಹನೆ ವಾಲೋಂಕೋ ಅಪ್ನಿ ಆಹುತಿ ಡಾಲ್ನಿ ಹೇ. ಯಜ್ಞದಲ್ಲಿದ್ದೀವಿ ಅಂತಂದರೆ ನಮ್ಮನ್ನು ನಾವು ಏನು ಮಾಡಬೇಕು, ಸಮರ್ಪಣೆ ಮಾಡಬೇಕು, ಆಹುತಿ ಮಾಡಬೇಕು. ತಬ್ ಫಿರ್ ದೂಸರೆ ಫಾಲೋ ಕರೆಂಗೆ. ಮೊದಲು ನೀವು ಆಹುತಿ ಆಗಬೇಕು, ಆಮೇಲೆ ನಿಮ್ಮನ್ನು ಫಾಲೋ ಮಾಡ್ತಾರೆ. यादगार के यज्ञ में भी आहुति सफल तब होती है जब मंत्र जपते हैं. ಬಾಬಾ ಹೇಳ್ತಾರೆ, ಯಾದ್ಗಾರದಲ್ಲಿ ಆ ಯಜ್ಞದಲ್ಲಿ ಆಹುತಿ ಸಫಲ್ ತಬ್ ಹೋತಿ ಹೇ. ಆಹುತಿ ಏನೇನು ಆಹುತಿ ಮಾಡುತ್ತೀರೋ ಏನೋ ಸಫಲ ಯಾವಾಗ ಆಗ್ತದೆ, ಯಾವಾಗ ಮಂತ್ರವನ್ನು ಪಠಣೆ ಮಾಡ್ತಾರೋ. ಯಹ ಭೀ ಸದಾ ಮನ್ಮನಾಭವ ಮಂತ್ರ ಸ್ಮೃತಿ ಮೇ ರಹೇ ತಬ್ ಆಹುತಿ ಸಫಲ್ ಹೋತಿ ಹೇ. ಇಲ್ಲಿನೂ ಕೂಡ ಒಂದು ಮಂತ್ರ ಇದೆ. ಯಾವ ಮಂತ್ರ? ಅವರು ಶಬ್ದದಿಂದ ಜಪ ಮಾಡಿದ್ರೆ ನಾವು ಮನಸ್ಸಿನಿಂದ ಏನು ಮಾಡೋದಿದೆ, ಮನ್ಮನಾಭವ ಮಂತ್ರ. ಸದಾಕಾಲ ಪರಮಾತ್ಮನನ್ನು ಸ್ಮೃತಿನಲ್ಲಿದ್ದಾಗ ಆಹುತಿ ಮಾಡಿದ್ದು ಏನಾಗ್ತದೆ, ಸಫಲ ಆಗ್ತದೆ. ಮಧುಬನ್ ನಿವಾಸಿ ತೋ ನಿರಂತರ ಮಂತ್ರ ಮೇ ಸ್ಥಿತ ಹೋನೆ ವಾಲೆ ಹೇ. ಮಧುಬನ ನಿವಾಸಿಗಳಂತೂ ನಿರಂತರವಾಗಿ ಮನ್ಮನಾಭವ ಸ್ಥಿತಿನಲ್ಲೇ ಸ್ಥಿತ ಇರ್ತಾರೆ. ಸಿರ್ಫ್ ಬೋಲ್ನೆ ವಾಲೆ ನಹಿ, ಅವರು ಹೇಳೋದಿಲ್ಲ, ಲೇಕಿನ್ ಮಂತ್ರ ಸ್ವರೂಪ್ हो. अभी तो बाप ने रियलाइजेशन को अनुभूति दिया है, तो अपने को रियलाइजेशन कर चेंज किया, सभी ठीक है. ಬಾಬಾ ಅಂತೂ ನಮಗೆ ತೋರಿಸ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ, ನಾನು ಏನಿದ್ದೀನಿ, ನಾನು ಯಾರು, ನನ್ನ ಧರ್ಮ ಏನು. ಬಾಬಾ ಹೇಳಿಕೊಟ್ಟಿದ್ದನ್ನು ಮತ್ತೆ ನನ್ನಷ್ಟಕ್ಕೆ ನಾನು ರಿಯಲೈಸ್ ಮಾಡ್ಕೋಬೇಕಲ್ಲ, ನನ್ನಷ್ಟಕ್ಕೆ ನಾನು ತಿಳ್ಕೊಬೇಕು, ಅರ್ಥಕೊಳ್ಬೇಕು ನಾನು ಏನು ಅಂತ. ತಿಳ್ಕೊಂಡು ಏನು ಮಾಡಬೇಕು, ಚೇಂಜ್ ಆಗಬೇಕು. ಎಲ್ಲ ಸರಿಯಾಗಿದೆಯಲ್ಲ ಅಂತಾರೆ ಬಾಬಾ. कोई ठीक कहता है तो बाप दादा तो कहते हैं मुख में गुलाब. ಯಾರೋ ಎಲ್ಲ ಹೇಳಿದ್ರಂತೆ ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಳ್ಳೆ ಬಾಪ್ ದಾದಾ ಏನು ಹೇಳ್ತಾರೆ, ಮುಖದಲ್ಲಿ ಗುಲಾಬ ಅಂತ. कहने से भी ठीक हो ही जाएगा. कमी को बार बार सोचने से कमी रह जाती है. ಪಾಪ ಹೇಳ್ತಾರೆ ಎಲ್ಲವೂ ಸರಿಯಾಗಿದೆ 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 ಅಂತ ಹೇಳಿದ ಕೂಡಲೇ ಎಲ್ಲ ಸರಿಯಾಗಿಬಿಡ್ತದೆ. ಕಮಿಕೋ ಬಾರ್ ಬಾರ್ ಸೋಚನೆ, ಅದು ಕಡಿಮೆದ ಇದು ಕಡಿಮೆದ, ಅದಿಲ್ಲ ಇದು ಇಲ್ಲ ಅಂತ ಕಮ್ಮಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಇನ್ನೂ ಕಡಿಮೆ ಬೀಳ್ತದೆ ಅಂತಾರೆ ಬಾಬಾ. ಕಮಿಕೋ ದೇಖ್ತೆ ಖತಮ್ ಕರ್ತೆ ಜಾವ್. ಕಮ್ಮಿಯನ್ನು ನೋಡಿ ಅದನ್ನು ಸ್ಟಾಪ್ ಮಾಡ್ತಾ ಹೋಗಿ. ಚೆಕ್ ಕರ್ನೆಕೆ ಸಾಥ್ ಚೇಂಜ್ ಭೀ ಕರೋ. ಚೆಕ್ ಮಾಡ್ಕೊಳ್ಳಿ, ಆ ಕ್ಷಣನೇ ಚೇಂಜ್ ಆಗಿ. कोई कमाल करके दिखाना है ना. इतने समय में जितना भी साथ मिला कमाल की.
कोई ऐसा काम जो कमाल का गाया जाए या करते हुए भी भूल जाते हो, अपने को सदा गुणमूर्त देखते ऊंची स्टेज पर स्थित रहते रहो, ನೀಚೆ नहीं आओ. ಅದಕ್ಕೆ ಹೇಳ್ತಾರೆ ಬಾಬಾ, ಕಮಾಲ್ ಮಾಡಬೇಕು, ನಿಮ್ಮನ್ನು ನೀವು ಅರಿತುಕೊಂಡು ನಾನು ಯಾರು, ನಾನು ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ, ನಾನು ಗುಣಮೂರ್ತ ಆತ್ಮ, ಈಗೆಲ್ಲ ನೀವು ಅಂದ್ಕೊಂಡು ಏನಿರ್ಬೇಕಂತಾರೆ ಬಾಬಾ, ಸ್ಟೇಜ್, ಎತ್ತರದ ಸ್ಟೇಜ್ನಲ್ಲಿರಬೇಕು, ಹೈಯೆಸ್ಟ್ ಸ್ಥಿತಿನಲ್ಲಿರಬೇಕು, ಕೆಳಗಡೆ ಬರಬೇಡಿ. सुनाया था ना कि जो रॉयल फैमिली के बच्चे होते हैं वह कब धरती पर मिट्टी पर पाँव नहीं रखेंगे. ದೊಡ್ಡ ದೊಡ್ಡ ಫ್ಯಾಮಿಲಿನಲ್ಲಿ ಶ್ರೀಮಂತರು ಅವ್ರು ಎಂದೂ ಕೂಡ ನೆಲದ ಮೇಲೆ ಕಾಲು ಇಡೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀವೂ ಕೂಡ ಮಕ್ಕಳೇ, ನೀವು ನನ್ನ ಮಕ್ಕಳಿದ್ದೀರಾ. ನಾನು ಪರಮಾತ್ಮನ ಮಗ, ನೀವು ಆತ್ಮಗಳು, ಶ್ರೇಷ್ಠಾತ್ಮಗಳು. ಯಾರು? ರಾಯಲ್ ಫ್ಯಾಮಿಲಿ. ಅವ್ರು ಇಡೀ ಜಗತ್ತಿನಲ್ಲಿ ಏನು ರಾಯಲ್ ಫ್ಯಾಮಿಲಿ ಅಂತಂದಾರಲ್ಲ, ಅದಕ್ಕಿಂತ 10 ಪಟ್ಟು, ಎಷ್ಟೋ ಪಟ್ಟು ನೀವೇನಿದ್ದೀರಾ, ರಾಯಲ್ ಇದ್ದೀರಾ. ನೀವ್ಯಾಕೆ ಭೂಮಿ ಮೇಲೆ ಕಾಲಿಡ್ತೀರಾ, ಮಣ್ಣಿನಲ್ಲಿ ಯಾಕೆ ಕಾಲಿಡ್ತೀರಾ ಅಂದರೆ ಏನರ್ಥ? ಬುದ್ಧಿಯನ್ನು ದೇಹದಲ್ಲಿ ಯಾಕೆ ತಗೊಂಡು ಬರ್ತೀರಾ? ಮಣ್ಣೊಳಗೆ ಕಾಲಿಡೋದಂದ್ರೆ ಬುದ್ಧಿ ರೂಪಿ ಪಾವ್ಕೋ ದೇಹಾಭಿಮಾನ ಮೇ ಲೇ ಆನ, ಅದು ಬೇಡ ಅಂತಾರೆ ಬಾಬಾ. ಏನಿರಬೇಕು? ನಾನು ಆತ್ಮ ಅನ್ನೋ ಹೈಯರ್ ಸ್ಟೇಜ್ನಲ್ಲಿ, ನಾನು ಪರಮಧಾಮ್ ನಿವಾಸಿ, ನನ್ನ ತಂದೆ ಪರಮಾತ್ಮನ ಈ ನಶೆ ಹೈಯರ್ ಸ್ಥಿತಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ದೇಹಭಾನ್ ಮಿಟ್ಟಿ ಹೇ ಇಸ್ಮೇ ನೀಚೆ ನಹಿ ಆವು. ಇದು ದೇಹಭಾನ ಅನ್ನೋದೇನದು? ಮಣ್ಣು. ಬಾಬಾ ಹೇಳ್ತಾರೆ, ಧರ್ತಿ ಇಸ್ಮೇ ನೀಚೆ ನಹಿ ಆವು, ಇಸ್ ಮಿಟ್ಟಿ ಸೇ ಸದಾ ದೂರ ಹೋ. ಈ ಮಣ್ಣಿನಿಂದ, ಯಾವ ಮಣ್ಣಿನಿಂದ? ದೇಹಾಭಿಮಾನದ ಮಣ್ಣಿನಿಂದ ಬಹಳಷ್ಟು ದೂರ ಇದ್ಬಿಡಿ. ಸಂಕಲ್ಪ ಸೇ ಭಿ ದೇಹಾಭಿಮಾನ ಮೇ ಆಯೆ ಅರ್ಥಾತ್ ಮಿಟ್ಟಿ ಮೇ ಪಾವ್ ರಖಾ. ಸಂಕಲ್ಪದಲ್ಲಿನೂ ಕೂಡ ದೇಹಾಭಾನ ಬಂತು ಅಂದರೆ ಮಣ್ಣಿನಲ್ಲಿ ಕಾಲಿಟ್ಟರೆ ಏನಾಗ್ತದೆ? ವಾಚ ಕರ್ಮಣ ಮೇ ಆನ ಅರ್ಥಾತ್ ಮಿಟ್ಟಿ ಖಾಲಿ. ಮಾತಿನಲ್ಲಿ ದೇಹಾಭಿಮಾನ ಬಂತು, ಅಹಂಕಾರ ಬಂತು, ಕರ್ಮದಲ್ಲಿನೂ ಬಂತು ಅಂತಂದರೆ ಮಣ್ಣು ತಿಂದ ಹಾಗೆ ಅಂತ ಹೇಳ್ತಾರೆ ಬಾಬಾ. ರಾಯಲ್ ಫ್ಯಾಮಿಲಿ ಕೆ ಬಚ್ಚೆ ಕಭಿ ಮಿಠ್ಠಿ ನೈ ಖಾತೆ. ಶ್ರೇಷ್ಠ ಕುಟುಂಬದ ಮಕ್ಕಳು ಮಣ್ಣು ತಿನ್ನೋದಿಲ್ಲ. ಸದಾ ಸ್ಮೃತಿ ಮೇ ರಹೋ ಕಿ ಊಂಚೆ ಸೆ ಊಂಚೆ ಬಾಪ್ ಕೆ ಊಂಚಿ ಸ್ಟೇಜ್ ವಾಲೆ ಬಚ್ಚೆ ಹೇ. ಯಾವಾಗಲೂ ಈ ಸ್ಮೃತಿ ಇರಬೇಕು, ನಾನು ಯಾರು ಮಗು? ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಗ, ಶ್ರೇಷ್ಠ ಸ್ಥಿತಿನಲ್ಲಿರ್ತಕ್ಕಂಥ ಮಗು. ನೀಚೆ ನಜರ್ ನಹಿ ಆಯೇಗಿ. ಕೆಳಗೆ ದೃಷ್ಟಿನೇ ಬೇಡ. ಕೆಳಗೆ ದೃಷ್ಟಿ ಅಂದರೆ ದೇಹದ ಮೇಲೆ ದೃಷ್ಟಿನೇ ಬರಬಾರ್ದು. ಪುರಾಣಪನ್ ತೋ ಸ್ವಪ್ನ ಸೇ ಭಿ ಖತಮ್ ಕರ್ ದೇನಾ ಹೇ. ಹಳೇದೆಲ್ಲವನ್ನು ಕನಸಿನಲ್ಲೂ ಕೂಡ ಮುಗಿಸ್ಬಿಡ್ಬೇಕಾಗಿದೆ. ಖತಮ್ ಕರೋ. ಜೋ ಯೋಗಿ ತು ಆತ್ಮ ಜ್ಞಾನಿ ತು ಆತ್ಮ ಹೋಗಾ, ಉನ್ಕಾ ಸ್ವಪ್ನ ಭಿ ನಹಿ, ನೈ ದುನಿಯಾ ನೈ ಜೀವನ್ ಕಾ ಹೋಗಾ. ಯಾರು ಯೋಗಿತು ಆತ್ಮ, ಜ್ಞಾನಿತ್ವ ಆತ್ಮ ಆಗಿರ್ತಾರೋ, ಸ್ವಪ್ನದಲ್ಲಿನೂ ಕೂಡ ಅವರ ಜೀವನ ಹೆಂಗಿರ್ತದೆ? ಶ್ರೇಷ್ಠ ಇರ್ತದೆ. ಜಬ್ ಸ್ವಪ್ನ ಹಿ ಬದಲ್ ಗಯಾ ತೋ ಸಂಕಲ್ಪ ಕಿ ಬಾತ್ ಹಿ ನಹಿ. ಕನಸೇ ಚೇಂಜ್ ಆಯಿತು ಅಂತಂದರೆ ಸಂಕಲ್ಪನೂ ಚೇಂಜ್ ಆಗ್ತದೆ. ಮಧುಬನ್ ನಿವಾಸಿयों के स्वप्न भी श्रेष्ठ बाप दादा भी उसी नज़र से देखते हैं. ಮಧುಬನ ನಿವಾಸಿಗಳು ಕನಸುಗಳು ಕೂಡ ಏನಿರಬೇಕು? ಶ್ರೇಷ್ಠ. ಮಧುಬನ್ ನಿವಾಸಿ नाम की महिमा है जो अंत समय तक भी नामधारी सिर्फ नाम पर अपना शरीर निर्वाह करते रहते हैं. नाम की इतनी महिमा है तो मधुबन निवासियों का नाम ही महान है. ಬಾಬಾ ಹೇಳ್ತಾರೆ, ಹೆಸರು ಬಹಳ ಶ್ರೇಷ್ಠ ಇದೆ, ಮಹಿಮೆನೂ ಶ್ರೇಷ್ಠ ಇದೆ. ಮಧುಬನ ನಿವಾಸಿಗಳ ಹೆಸರು ಕೂಡ ಮಹಾನ್ ಇದೆ. जब नाम की इतनी महिमा है तो स्वयं स्वरूप की क्या होगी? अच्छा, सभी संतुष्ट तो हो ही. अच्छा, ओम शांति.